ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 14, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಟು ಗ್ರೋ ಆಟ್ 8%, ವರ್ಲ್ಡ್ ಬ್ಯಾಂಕ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಡಿನಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡುವಂಥದ್ದು. ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂಸಲ್ಲಿ ಇರೋದ್ರಿಂದ ಯಾವ ರೀತಿಯಾಗಿ ವರ್ಲ್ಡ್ ಬ್ಯಾಂಕ್ ಫಾರ್ಮ್ ಆಗಿದೆ ಅನ್ನೋದರ ವಿಷಯವಾಗಿ, ಹಾಗೂ ವರ್ಲ್ಡ್ ಬ್ಯಾಂಕಿಂದ ಯಾವ ರೀತಿಯಾದಂಥ ರಿಪೋರ್ಟ್ಸ್ಗಳು ರಿಲೀಸ್ ಆಗುತ್ತೆ, ಇನ್ನು ಮೇನ್ಸ್ ಲೆವೆಲಲ್ಲಿ ನೋಡಿದಾಗ ಈ ರಿಪೋರ್ಟಲ್ಲಿ ಯಾವ ರೀತಿಯಾದಂಥ ಸಜೆಷನ್ಸನ್ನು ಅಥವಾ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಚಾಲೆಂಜಸನ್ನು ಫೇಸ್ ಮಾಡ್ತಿದೆ ಅಂತ ವರ್ಲ್ಡ್ ಬ್ಯಾಂಕ್ ಎಂಫಸೈಸ್ ಮಾಡಿರ್ತಾರಲ್ಲ, ಅದನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಸೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಒಂದು ಕಂಟ್ರಿ ತನ್ನ ದೇಶದಲ್ಲಿ ನಡ್ತಕ್ಕಂಥ ಎಕನಾಮಿಕ್ ಕ್ರೈಸಿಸನ್ನು ತಡೆಗಟ್ಟೋದಕ್ಕೋಸ್ಕರ ವರ್ಲ್ಡ್ ಬ್ಯಾಂಕು ಕೆಲವೊಂದಿಷ್ಟು ಸಜೆಷನ್ಸನ್ನು ನೀಡಿರ್ತಾರೆ, ಅದನ್ನು ನಾವು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ನ ನಾವು ಗಮನ ಹರಿಸಿದಾಗ, ಇವಾಗ ಉಕ್ರೈನ್ ವಾರ್ನಿಂದಾಗಿ ಸೌತ್ ಏಷ್ಯನ್ ಕಂಟ್ರಿಯಲ್ಲಿ ಯಾವ ರೀತಿಯಾದಂಥ ಗ್ರೋತ್ ಆಗುತ್ತೆ. ಸೊ ಮೊದಲು ಪ್ಯಾಂಡಮಿಕ್ ಆಗಿತ್ತು. ಪ್ಯಾಂಡಮಿಕ್ ಆದಾಗ ಭಾರತದ ಒಂದು ಗ್ರೋತ್ ಯಾವ ರೀತಿಯಾಗಿದೆ ಅಂತಂದಾಗ -6.6% ಅನ್ನುವಂಥದ್ದು. ಅಗೇನ್ ಈ ಒಂದು ಗ್ರೋತು ಇನ್ಕ್ರೀಸ್ ಆಗುತ್ತೆ, ಮತ್ತೆ ಡಿಕ್ರೀಸ್ ಆಗುವಂತಹ ಒಂದು ಡೇಟಾವನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇದಕ್ಕೆ ಮೇಜರ್ ಆಗಿರುವಂತಹ ಕಾರಣ ಅಂತಂದರೆ ಎಕ್ಸ್ಟರ್ನಲ್ ಶಾಕ್ಸ್, ಅಂದರೆ ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ನಿಂದಾಗಿ ಇವತ್ತು ಸಾಕಷ್ಟು ತೊಂದರೆಗಳು ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇದೆ. ಇದು ರೀಜನಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಒಂದು ಕಂಟ್ರಿಯಲ್ಲಿರ್ತಕ್ಕಂಥ ಎಕನಾಮಿಕ್ ಸ್ಟೆಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಕಮೋಡಿಟೀಸ್ಗಳ ಪ್ರೈಸ್ ಹೆಚ್ಚಾಗಿರೋದ್ರಿಂದ, ಸಪ್ಲೈ ಚೈನಲ್ಲಿ ಡಿಸ್ರಪ್ಷನ್ ಆಗ್ತಾ ಇರೋದ್ರಿಂದ, ಸೊ ಸಾಕಷ್ಟು ಫೈನಾನ್ಷಿಯಲ್ ಸೆಕ್ಟರ್ಗಳು ಇವತ್ತು ವಲ್ನರಬಿಲಿಟೀಸನ್ನು ತೋರಿಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಇನ್ಫ್ಲೇಷನ್ ಆಗ್ತಾ ಇರೋದ್ರಿಂದ ಮತ್ತು ಒಂದು ಕಂಟ್ರಿಯಲ್ಲಿರ್ತಕ್ಕಂತಹ ಕರೆಂಟ್ ಅಕೌಂಟ್ ಬ್ಯಾಲೆನ್ಸು ಸಹ ತುಂಬ ಚೇಂಜಸನ್ನು ತೋರಿಸ್ತಾ ಇದೆ. ಕೆಲವೊಂದಿಷ್ಟು ಕಂಟ್ರಿನಲ್ಲಿ ಫಿಸಿಕಲ್ ಡೆಫಿಸಿಟ್ ಸಹ ಇನ್ಕ್ರೀಸ್ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ಈ ಒಂದು ಎಕ್ಸ್ಟರ್ನಲ್ ಶಾಕ್ಸನ್ನು ನಾವು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಮಾನಿಟರಿ ಪಾಲಿಸೀಸ್ಗಳನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಫಿಸಿಕಲ್ ಪಾಲಿಸೀಸ್ಗಳನ್ನು ಕೇರ್ಫುಲ್ಲಾಗಿ ಮಾಡೋದ್ರಿಂದ ಎಕ್ಸ್ಟರ್ನಲ್ ಶಾಕ್ಸನ್ನು ಅಬ್ಸಾರ್ಬ್ ಮಾಡ್ಕೋಬೇಕು ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ತರಬೇಕು. ವಲ್ನರಬಲ್ ಆಗಿರುವಂಥ ಸಿಚುವೇಶನ್ಸನ್ನು ನಾವು ಇವತ್ತು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು. ಬೇಸಿಕಲಿ ಈ ಒಂದು ಶಾಕನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಒಂದು ಪಾಲಿಸೀಸ್ ಏನಿರುತ್ತಲ್ಲ, ಇದು ಇನ್ಕ್ಲೂಸಿವ್ ಗ್ರೋತ್ ಕಡೆ ಇರಬೇಕು ಅನ್ನುವಂಥದ್ದು, ಅಥವಾ ಸೆಲ್ಫ್ ಸಫಿಷಿಯನ್ಸಿಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಸ್ಟ್ರಾಟಜೀಸ್ಗಳನ್ನು ನಾವು ತರಬೇಕು ಅನ್ನುವಂಥ ಒಂದು ಸಜೆಷನನ್ನು ಸಹ ಈ ಆರ್ಟಿಕಲಲ್ಲಿ ನೋಡ್ಬೋದು. ಹಾಗೂ ಇವಾಗ ಸದ್ಯಕ್ಕೆ ಏನು ಕಂಡೀಷನ್ ಇದೆ ಅಂತಂದರೆ, ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅಂದಾಗ ಇಲ್ಲಿ ಇನ್ಸಫಿಷಿಯೆಂಟ್ ಎಫೆಕ್ಟಿವ್ ಡಿಮ್ಯಾಂಡ್ ಇದೆ. ಸೊ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಏನಾಗುತ್ತೆ, ಸಪ್ಲೈ ಚೈನಲ್ಲಿ ಪ್ರೊಡಕ್ಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಇದರಿಂದ ಸಪ್ಲೈ ಬಾಟಲ್ ನೆಕ್ ಕ್ರಿಯೇಟ್ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಫಿಸಿಕಲ್ ಸ್ಟಿಮ್ಯುಲಸನ್ನು ಮಾಡೋದು ಸಹ ಅಷ್ಟೊಂದು ಎಫೆಕ್ಟಿವ್ ಆಗಿರುವುದಿಲ್ಲ. ಇಲ್ಲಿ ನಾವು ಮೊದಲು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು. ಸೊ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಆಟೋಮೆಟಿಕ್ಕಾಗಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ರ್ಯಾದರ್ ನಾವು ಫಿಸಿಕಲ್ ಸ್ಟಿಮ್ಯುಲಸನ್ನು ಅಥವಾ ಮನಿ ಸಪ್ಲೈಯನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀವಿ ಅನ್ನುವಂಥದ್ದು ಅಷ್ಟೊಂದು ಪ್ರಾಪರ್ ಆಗಿರುವಂಥ ಕಂಡೀಷನ್ ಅಲ್ಲ. ಸೊ ಇಲ್ಲಿ ನಾವು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಪ್ರಾಪರ್ ಆಗಿರುವಂಥ ಒಂದು ಸಪ್ಲೈ ಚೈನ್ ಸಿಸ್ಟಮನ್ನು ಸರಿದೂಗಿಸ್ಕೋಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಸಜೆಷನನ್ನು ನಾವು ನಮ್ಮ ಆನ್ಸರಲ್ಲಿ ಯುಟಿಲೈಸ್ ಮಾಡ್ಕೋಬೋದಾಗಿದೆ. ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ WTOಗೆ ಸಂಬಂಧಪಟ್ಟಂತೆ ಇದು ಯಾವ ರೀತಿಯಾಗಿ ಫಾರ್ಮೇಷನ್ ಆಗಿದೆ, WTOಗೆ ಸಂಬಂಧಪಟ್ಟಂತೆ ರೌಂಡ್ಸ್ಗಳೇನಿದಾವಲ್ಲ, ಆ ಒಂದು ರೌಂಡ್ಸಲ್ಲಿ ಏನು ಮೇಜರ್ ಆಗಿರುವಂಥ ಫೋಕಸ್ ಇದೆ, ಕೆಲವೊಂದಿಷ್ಟು ಅಗ್ರಿಮೆಂಟ್ಸ್ಗಳನ್ನು ಸ್ಟಡಿ ಮಾಡ್ತೀವಿ. ಹಾಗೂ WTOನಲ್ಲಿ ಇರ್ತಕ್ಕಂಥ ಗವರ್ನೆನ್ಸ್ ಯಾವ ರೀತಿಯಾಗಿರುತ್ತೆ, ಇದರಲ್ಲಿ ಮಿನಿಸ್ಟ್ರಲ್ ಆಫ್ ಕಾನ್ಫರೆನ್ಸ್ ಇರುತ್ತೆ ಮತ್ತು ಜನರಲ್ ಕೌನ್ಸಿಲ್ ಇರುತ್ತೆ, ಯಾವ ರೀತಿಯಾಗಿ ಎಲೆಕ್ಟ್ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಡಿಸಿಷನ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ, ಮೇಜರಾಗಿ ಯಾವ್ಯಾವ ರಿಪೋರ್ಟ್ಸ್ಗಳನ್ನು ಇವತ್ತು WTO ರಿಲೀಸ್ ಮಾಡ್ತಾ ಇದೆ, ಇದರ ಒಂದು ಫಂಕ್ಷನ್ ಏನಿದೆ, ಯಾವ ರೀತಿಯಾಗಿ ಇದು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟ್ರೇಡನ್ನು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥ ಕಂಪ್ಲೀಟ್ ಸ್ಟ್ಯಾಟಿಕ್ ಪೋರ್ಷನನ್ನು ಇವತ್ತು ನೀವು ರಿವೈಸ್ ಮಾಡಿ. ಯಾಕೆಂದರೆ ಮತ್ತೆ ಈ ಒಂದು WTOಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ಗಳು ನ್ಯೂಸಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಒಂದು ಆರ್ಟಿಕಲಿಂದ ಸೌತ್ ಏಷ್ಯಾನಲ್ಲಿ ಯಾವ ರೀತಿಯಾದಂಥ ಗ್ರೋತ್ ಆಗ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ವರ್ಲ್ಡ್ ಬ್ಯಾಂಕ್ ಕೊಟ್ಟಿದೆ ಅನ್ನೋದನ್ನು ನಾವು ನೋಡ್ಬೋದು. ಇದು ಮೇಜರಾಗಿ ಗ್ಲೋಬಲ್ ಲೆವೆಲಲ್ಲಿ ನಡೀತಕ್ಕಂಥ ಒಂದು ಕ್ರೈಸಿಸ್ನ ಆಧಾರದ ಮೇಲೆ ಪ್ರೆಡಿಕ್ಟ್ ಮಾಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾಸ್ Q1 ಇಂಪೋರ್ಟ್ಸ್ ಲಿಫ್ಟ್ ಟ್ರೇಡ್ ವಿತ್ ಚೈನಾ ಟು ಅ ರೆಕಾರ್ಡ್ ಹೈ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರ್ಗೆ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದಾಗಿದೆ.
ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಭಾರತ ಮತ್ತು ಚೈನಾದ ನಡುವೆ ಇರತಕ್ಕಂಥ ಟ್ರೇಡ್ಗೆ ಸಂಬಂಧಪಟ್ಟಂತೆ ಯಾವ ಕಂಡೀಷನ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಭಾರತ ಇವತ್ತು ಚೈನಾದಿಂದ ಸಾಕಷ್ಟು ಇಂಪೋರ್ಟ್ಸ್ಗಳನ್ನು ಮಾಡ್ಕೋತಾ ಇದೆ. ಸೊ ಶಾರ್ಪ್ ಇನ್ಕ್ರೀಸ್ ಇನ್ ಇಂಪೋರ್ಟ್ಸ್ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. 2022ರಲ್ಲಿ ಇವಾಗ ನಾವು Q1ನಲ್ಲಿ ಮಾಡಿರ್ತಕ್ಕಂಥ ಮೇಜರ್ಮೆಂಟ್ನ ಪ್ರಕಾರ 50% ಬೈಲ್ಯಾಟ್ರಲ್ ಟ್ರೇಡ್ ಯಾವ ರೀತಿಯಾಗಿ ರೆಕಾರ್ಡ್ ಆಗಿದೆ. ಇವಾಗ ಸದ್ಯಕ್ಕೆ $31.96 ಬಿಲಿಯನ್ ಅಷ್ಟು ಟ್ರೇಡನ್ನು ನಾವು ಮಾಡ್ತಾ ಇದ್ದೀವಿ ಚೈನಾದೊಂದಿಗೆ ಅನ್ನುವಂಥದ್ದನ್ನು ನೋಡ್ಬೋದು. ಇಂಪೋರ್ಟು ಸಹ ಹೆಚ್ಚಾಗಿದೆ ಮತ್ತು ಭಾರತದಿಂದ ಚೈನಾಗೆ ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆಯಲ್ಲ ಅದು ಡಿಕ್ರೀಸ್ ಆಗಿದೆ ಅನ್ನುವಂಥದ್ದು. ಎಕ್ಸ್ಪೋರ್ಟ್ನಲ್ಲಿ ನಾವು ಕಡಿಮೆ ಆಗಿರುವಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಚೈನಾದಿಂದ ಇಂಪೋರ್ಟ್ ಏನು ಮಾಡ್ಕೋತಾ ಇದ್ದೀವಲ್ಲ ಅದು ಹೆಚ್ಚಾಗಿದೆ ಅನ್ನೋದು ಕ್ಲಿಯರ್ ಆಗಿರಲಿ. ಸೊ ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಮೇಜರ್ಲಿ ಅಂತಂದರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ, ಹಾಗೂ ಕೆಮಿಕಲ್ಸ್ ಡಿಮ್ಯಾಂಡ್ ಇರ್ಬೋದು ಮತ್ತು ಆಟೋ ಕಾಂಪೋನೆಂಟ್ಸ್ ಏನಿದಾವಲ್ಲ ಇವನ್ನೆಲ್ಲ ನಾವು ಚೈನಾದಿಂದ ಇನ್ಕ್ರೀಸ್ ಮಾಡ್ಕೊಳೋದ್ರಿಂದ ಇವತ್ತು ಇಂಪೋರ್ಟು ಚೈನಾದಿಂದ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಮೇಜರಾಗಿ ಭಾರತ ಇವತ್ತು ಚೈನಾದೊಂದಿಗೆ ಟ್ರೇಡ್ ರಿಲೇಷನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ 2021ರಲ್ಲಿ $100 ಬಿಲಿಯನ್ ಏನಿತ್ತಲ್ಲ ಇದು ಫಸ್ಟ್ ಟೈಮ್ ಇವಾಗ $125 ಬಿಲಿಯನ್ಗೆ ರೀಚ್ ಆಗಿದೆ ಅನ್ನುವಂಥದ್ದು. ಸೊ ನಾವೆಲ್ಲ ನೋಡಿದ್ವಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸು, ಕೆಮಿಕಲ್ಸು, ಆಟೋ ಕಾಂಪೋನೆಂಟ್ಸ್ ಇವೆಲ್ಲ ಮೇಜರ್ ಆಗಿರುವಂತಹ ಇಂಪೋರ್ಟ್ಸ್ಗಳು ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಯಾಕೆಂದರೆ ನಾವು ಕ್ವಶನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಚೈನಾದಿಂದ ನಾವು ಮೇಜರ್ ಆಗಿ ಯಾವ ರೀತಿ ಅಂತ ಇಂಪೋರ್ಟ್ಸನ್ನು ಮಾಡ್ತೀವಿ, ಅಥವಾ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಚೈನಾದೊಂದಿಗೆ ಇರೋದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರುವಂತಹ ಗೂಡ್ಸ್ಗಳು ಯಾವುವು ಅಂತ ನಿಮಗೆ ಕ್ವಶನನ್ನು KPSC ಎಕ್ಸಾಮಿನೇಷನ್ಸಲ್ಲಿ ಕೇಳ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಒಂದು ಕ್ಲಾರಿಟಿ ಅಂತಂದರೆ ಚೈನಾದೊಂದಿಗೆ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ಟು ಇನ್ಕ್ರೀಸ್ ಆಗಿದೆ. ಅದು ಈ ವರ್ಷದಲ್ಲಿ Q1ನಲ್ಲಿ ನಮಗೆ ಗೊತ್ತಾಗಿದೆ. ಎಕನಾಮಿಸ್ಟ್ಗಳ ಒಂದು ಕನ್ಸರ್ನ್ ಏನಂತಂದರೆ, ಇವಾಗ ಚೈನಾದಲ್ಲಿ ಪ್ಯಾಂಡಮಿಕ್ ಒಂದು ಔಟ್ಬ್ರೇಕ್ನಿಂದಾಗಿ ಮಲ್ಟಿಪಲ್ ಚಾಲೆಂಜಸ್ ಮತ್ತು ರಿಸ್ಕನ್ನು ಫೇಸ್ ಮಾಡುವಂಥ ಕಂಡೀಷನ್ಸನ್ನು ನೋಡ್ಬೋದು. ಯಾಕೆಂದರೆ ಚೈನಾ ಇವತ್ತು ಇಂಟರ್ನಲಿ ಸಪ್ಲೈಯನ್ನು ಸಪೋರ್ಟ್ ಮಾಡೋದ್ರ ಜೊತೆಗೆ ಎಕ್ಸ್ಟರ್ನಲ್ ಫ್ಯಾಕ್ಟರನ್ನು ಸಹ ಫೇಸ್ ಮಾಡಿದೆ. ಸೊ ಈ ಒಂದು ಚಾಲೆಂಜಸ್ ಏನಿದೆಯಲ್ಲ ಟ್ರೇಡ್ ಪರ್ಫಾರ್ಮೆನ್ಸಲ್ಲಿ ಫ್ಯೂಚರ್ ಡೇಸಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿ ಅಥವಾ ರಿಸ್ಕ್ ಆಗಿ ಕನ್ವರ್ಟ್ ಆಗ್ಬೋದು ಚೈನಾಕ್ಕೆ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂತಹ ಪಾಯಿಂಟ್ ಅಂತಂದರೆ ಇಂಡಿಯಾ ಮತ್ತು ಚೈನಾದ ಟ್ರೇಡ್ ರಿಲೇಷನ್. ಇವಾಗ ನೀವು ಕಮೆಂಟಲ್ಲಿ ನಮ್ಮ ದೇಶದಿಂದ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡತಕ್ಕಂಥ ಗೂಡ್ ಯಾವುದು ಅಥವಾ ಕಮೋಡಿಟಿ ಯಾವುದು ಅನ್ನೋದನ್ನು, ಹಾಗೂ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಕ್ಕಂಥ ಗೂಡ್ಸಲ್ಲಿ ಹೈಯೆಸ್ಟ್ ಯಾವುದು ಇಂಪೋರ್ಟ್ ಮಾಡ್ಕೋತೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ನಾಟ್ ಟು ಎಕ್ಸ್ಟೆಂಡ್ ಗ್ರಾಮ ಸ್ವರಾಜ್ ಸ್ಕೀಮ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿ ಇವತ್ತು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದರ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಏನಿದೆ ಅಥವಾ ಯಾಕೆ ನಾವು ಎಕ್ಸ್ಟೆಂಡ್ ಮಾಡಬೇಕು, ಇದರಿಂದ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮು ಮಾರ್ಚ್ 31ರಲ್ಲಿ ಎಂಡ್ ಆಗಿತ್ತು. ಇವಾಗ ಅಗೇನ್ ಈ ಒಂದು ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ನಿನ್ನೆ ತಾನೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನಡೆದಿರ್ತಕ್ಕಂಥ ಮೀಟಿಂಗಲ್ಲಿ ಕೆಲವೊಂದಿಷ್ಟು ಅಮೌಂಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಥವಾ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಈ ಸ್ಕೀಮ್ಗೆ ಬೇಕಾಗಿರುವಂಥ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಸ್ಕೀಮನ್ನು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನವನ್ನು 2018ರಲ್ಲಿ ಲಾಂಚ್ ಮಾಡಲಾಗಿತ್ತು. ಮೇಜರ್ ಆಗಿರುವಂಥ ಒಂದು ಆಬ್ಜೆಕ್ಟಿವ್ ಏನಂತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಇದನ್ನು ತರಲಾಗುತ್ತೆ. ಹಾಗೂ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಚೀವ್ ಮಾಡೋದಕ್ಕೋಸ್ಕರ 2 ಟಾರ್ಗೆಟನ್ನು ಇಟ್ಕೊಂಡು ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದ್ದು ಇದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಆಗಿದೆ. ಸೊ ಈ ಒಂದು ಸ್ಕೀಮು ಮಾರ್ಚ್ 31ಗೆ ಕ್ಲೋಸ್ ಆಗಿತ್ತು, ಮತ್ತೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ವಿ. ಸೊ ಈ ಒಂದು ಅಭಿಯಾನದಡಿಯಲ್ಲಿ ಸಾಕಷ್ಟು ಮಿಷನ್ಸ್ಗಳನ್ನು ಕನ್ವರ್ಜೆನ್ಸ್ ಮಾಡೋದ್ರ ಮುಖಾಂತರ ಮತ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಡಿಸ್ಟಿಕ್ಸ್ಗಳಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ. ಕೆಲವೊಂದಿಷ್ಟು ಎಫರ್ಟ್ಸನ್ನು ನಾವು ನೋಡೋದಾದರೆ ಸಬ್ಕಾ ಸಾಥ್ ಅಂತ ನೋಡ್ತೀವಿ, ಸಬ್ಕಾ ಗಾಂವ್ ಅಂತ ನೋಡಲಾಗುತ್ತೆ, ಸಬ್ಕಾ ವಿಕಾಸ್, ಈ ರೀತಿಯಾದಂಥ ಮೇಜರ್ ಕ್ಯಾಂಪೇನ್ಸ್ಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಸರ್ಕಾರ ಇವತ್ತು ಪ್ರೋಗ್ರಾಮ್ಸ್ಗಳನ್ನು ತರ್ತಾ ಇದ್ದಾರೆ, ಅದು ಯಾವ ರೀತಿಯಾಗಿ ಇವತ್ತು ಪಬ್ಲಿಕ್ಕಿಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿಯಾಗಿ ಇವತ್ತು ಪಬ್ಲಿಕ್ ಆ ಒಂದು ಮಿಷನ್ನಿಂದ ಅಥವಾ ಆ ಒಂದು ಪ್ರೋಗ್ರಾಮ್ನಿಂದ ಬೆನಿಫಿಟ್ಸನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಕ್ಯಾಂಪೇನನ್ನು ಹೋಲಿಸ್ಟಿಕ್ ಆಗಿ ಕವರ್ ಮಾಡುವಂತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಇವತ್ತು ಗವರ್ನೆನ್ಸ್ ಕೆಪಾಬಿಲಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು ಅಂದರೆ, ಹಾಗೂ ಲೋಕಲ್ ಲೆವೆಲಲ್ಲಿ ಇರತಕ್ಕಂತಹ
ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ನಾವು ಆಪ್ಟಿಮಲ್ ಲೆವೆಲಲ್ಲಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದಾಗಿ ಪ್ರಯಾರಿಟಿ ಬೇಸ್ಡ್ ಮೇಲೆ ಪಾವರ್ಟಿಯನ್ನು ಇರಾಡಿಕೇಟ್ ಮಾಡುವಂತೆ, ಪ್ರೈಮರಿ ಹೆಲ್ತ್ ಮೇಲೆ ಫೋಕಸ್ ಮಾಡುವಂಥದ್ದು, ನ್ಯೂಟ್ರಿಷನ್ ಇರ್ಬೋದು ಅಥವಾ ಇಮ್ಯುನೈಜೇಷನ್ ಇರ್ಬೋದು, ಚೈಲ್ಡ್ ಕೇರ್ ಇರ್ಬೋದು, ಅಥವಾ ವುಮನ್ನ ಕೆಲವೊಂದಿಷ್ಟು ರಿಪ್ರೊಡಕ್ಟಿವ್ ಏಜಲ್ಲಿ ಸಾಕಷ್ಟು ಸಪೋರ್ಟನ್ನು ಕೊಡುವಂಥ ಪ್ರೋಗ್ರಾಮ್ಸ್ಗಳಿರ್ತವೆ. ಈ ಪ್ರಯಾರಿಟಿ ವೈಸ್ ಮೇಲೆ ನಾವು ನ್ಯಾಷನಲ್ ಇಂಪಾರ್ಟೆನ್ಸನ್ನು ತೆಗೆದುಕೊಂಡು ಇದನ್ನು ನಾವು ಲೋಕಲ್ ಲೆವೆಲಲ್ಲಿ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಟಾರ್ಗೆಟನ್ನು ರೀಚ್ ಮಾಡ್ತಾ ಹೋಗುವಂತೆ ಈ ಒಂದು ಅಭಿಯಾನದ ಅಡಿಯಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರೋಗ್ರಾಮಲ್ಲಿ ಮೇಜರಾಗಿ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಸಾಕಷ್ಟು ಇನ್ಸೆಂಟಿವ್ಸನ್ನು ಕೊಡೋದ್ರ ಮುಖಾಂತರ, ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ಅಥವಾ ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡೋದ್ರ ಮುಖಾಂತರ, ಸೊ ಲೋಕಲ್ ಗವರ್ನೆನ್ಸ್ನ ಮುಖಾಂತರ ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಮುಖಾಂತರ ಇವತ್ತು ಸರ್ಕಾರದ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡುವಂತೆ, ಸೊ ಅದರ ಒಂದು ಆಬ್ಜೆಕ್ಟಿವನ್ನು ಎನ್ಹ್ಯಾನ್ಸ್ ಮಾಡುವಂತೆ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಅಭಿಯಾನವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ರೀಜನಲ್ಲಿ ಯಾವ ರೀತಿಯಾಗಿ ಅವಶ್ಯಕತೆ ಇರುತ್ತೆ, ಅಲ್ಲಿ ಯಾವ ರೀತಿಯಾದಂಥ ಪ್ರಾಬ್ಲಮ್ ಇರುತ್ತೆ, ಅದನ್ನು ಲೋಕಲ್ ಲೆವೆಲಲ್ಲಿ ಅಡ್ರೆಸ್ ಮಾಡೋದಕ್ಕೋಸ್ಕರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನೇ ಸೂಕ್ತ ಅನ್ನುವಂಥದ್ದು. ಸೊ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ನಾವು ಮೇಜರಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಆರ್ಟಿಕಲಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹೈಲೈಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ನಾವು ನೋಡಿದ್ವಿ, ಇದು ಗವರ್ನೆನ್ಸ್ ಕೆಪಾಬಿಲಿಟೀಸನ್ನು ಡೆಲಿವರಿ ಮಾಡೋದ್ರಲ್ಲಿ ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನಾವು ರೀಚ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಹಾಗೂ ಇನ್ ಜನರಲ್ ಆಗಿ ಸರ್ಕಾರ ಯಾವುದೇ ಒಂದು ಸ್ಕೀಮನ್ನು ತರ್ತಾ ಇದೆ ಅಥವಾ ರೂರಲ್ ಲೆವೆಲಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟನ್ನು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಮಾಡುವಂಥ ಒಂದು ಸ್ಟೆಪ್ಸಲ್ಲಿ ಮೇಜರಾಗಿ ನಾವು ಪವರ್ಟಿ ಫ್ರೀ ಆಗಿರುವಂಥ ಕಂಡೀಷನನ್ನು ವಿಲೇಜಲ್ಲಿ ಕ್ರಿಯೇಟ್ ಮಾಡ್ಬೋದು, ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ, ಹಾಗೂ ಹೆಲ್ತ್ ಕಂಡೀಷನನ್ನು ಎನ್ಹ್ಯಾನ್ಸ್ ಮಾಡೋದು, ಚೈಲ್ಡ್ ಫ್ರೆಂಡ್ಲಿ ವಿಲೇಜನ್ನು ಕ್ರಿಯೇಟ್ ಮಾಡುವುದಾಗಲಿ, ವಾಟರ್ ಸಫಿಷಿಯನ್ಸಿಯನ್ನು ವಿಲೇಜಲ್ಲಿ ತರುವುದು, ಕ್ಲೀನ್ ಮತ್ತು ಗ್ರೀನ್ ವಿಲೇಜನ್ನು ಕ್ರಿಯೇಟ್ ಮಾಡುವಂಥದ್ದು, ಸೆಲ್ಫ್ ಸಫಿಷಿಯನ್ಸಿಯನ್ನು ತರಬೇಕಂತಂದರೆ ಇನ್ಫ್ರಾಸ್ಟ್ರಕ್ಚರನ್ನು ಹಳ್ಳಿಗಳಲ್ಲಿ ಬಿಲ್ಡ್ ಮಾಡಬೇಕು, ಸೋಷಿಯಲ್ ಸೆಕ್ಯೂರಿಟಿಯನ್ನು ತರೋದಾಗಲಿ, ಹಾಗೂ ಗುಡ್ ಗವರ್ನೆನ್ಸನ್ನು ನಾವು ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಎಲ್ಲ ಎಫರ್ಟ್ಸ್ಗಳನ್ನು ಈ ಒಂದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದಲ್ಲಿ ಕನೆಕ್ಟೆಡ್ ಆಗಿ ನಾವು ಕಾಣ್ಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಅಂತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಗವರ್ನೆನ್ಸನ್ನು ಇಂಪ್ರೂವ್ ಮಾಡುವಂಥದ್ದು. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿರ್ತಕ್ಕಂಥ ಆಡಳಿತವನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಅಭಿಯಾನವನ್ನು ಜಾರಿಗೆ ತರಲಾಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ನಿಮಗೆ ಒಂದು ಕ್ವಶನ್ ಅಂತಂದರೆ, ಭಾರತದ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಯಾವ ಒಂದು ತಿದ್ದುಪಡಿಯಿಂದ ಆ್ಯಡ್ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಲೇಸ್ ಡೌನ್ ನಾರ್ಮ್ಸ್ ಫಾರ್ ಕೋಟಾ ಇನ್ ಪ್ರಮೋಷನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿರುವಂಥ ಹೈಲೈಟ್ಸನ್ನು ನಾವು ಗಮನ ಹರಿಸಿದಾಗ, ಇವತ್ತು ಪ್ರಮೋಷನಲ್ಲಿ ಯಾವ ರೀತಿಯಾದಂಥ ರಿಸರ್ವೇಷನ್ ಪಾಲಿಸಿ ಇರಬೇಕು, ಇಂಪ್ಲಿಮೆಂಟ್ ಮಾಡುವಾಗ ಯಾವ ರೀತಿಯಾದಂಥ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್, ಇವತ್ತು ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಗೂ ಇನ್ಅಡಿಕ್ವೇಟ್ ರಿಪ್ರೆಸೆಂಟೇಷನ್ ಆಗಿರ್ತಕ್ಕಂಥ SCs ಹಾಗೂ STsಗಳ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಆಮೇಲೆ ನಾವು ಈ ಒಂದು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನನ್ನು ನಾವಿಲ್ಲಿ ಗಮನ ಹರಿಸ್ಬೋದಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರ್ಬೋದು ಮತ್ತು ಅಟಾರ್ನಿ ಜನರಲ್ ಅವರ ಒಂದು ಒಪಿನಿಯನ್ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ರಿಸರ್ವೇಷನನ್ನು ಅಥವಾ ಪ್ರಮೋಷನಲ್ಲಿ ಆಗ್ತಕ್ಕಂಥ ಒಂದು ರಿಸರ್ವೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಯಾವ ರೀತಿಯಾದಂಥ ಕಂಡೀಷನ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಮೊದಲು ಪ್ರಾಪರ್ ಆಗಿರುವಂಥ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿದೆ. ಅಂದರೆ ಕ್ವಾಂಟಿಫೇಬಲ್ ಡೇಟಾ ಇರಬೇಕು. ಸೊ ಎಲ್ಲಿ ನಾವು ಇನ್ಎಡಿಕ್ವೆಸಿಯನ್ನು ನೋಡ್ತಾ ಇದ್ದೀವಿ, SC/STಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಕಲೆಕ್ಷನನ್ನು ಮಾಡ್ಕೊಂಡು ಆದಮೇಲೆ ಈ ಒಂದು ಪ್ರಾಪರ್ ಆಗಿರುವಂಥ ಅಥವಾ ಸ್ಟ್ಯಾಂಡರ್ಡ್ ಲಿಸ್ಟನ್ನು ನಾವು ಏನು ಮಾಡಬೇಕು, ಕ್ಯಾಡರ್ ವೈಸ್ ಸಪ್ರೇಟ್ ಮಾಡಿಕೊಂಡು ಎಲ್ಲಿ ವೇಕೆನ್ಸೀಸ್ ಇರುತ್ತಲ್ಲ ಅಲ್ಲಿ ಅಪಾಯಿಂಟ್ ಮಾಡಬೇಕು ಅನ್ನುವಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರುತ್ತೆ. ಮೇಜರ್ ಆಗಿ ನಾವು ಇನ್ಎಡಿಕ್ವೆಸಿ ಇರ್ತಕ್ಕಂಥ ಒಂದು ಡೇಟಾವನ್ನು ಪ್ರಾಪರಾಗಿ ರಿಜಿಡ್ ಆಗಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು. ಸೊ ಮೇಜರ್ ಆಗಿ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಸೆಕ್ರೆಟರೇಟ್ ಸರ್ವಿಸ್. ಸೊ ಇಲ್ಲಿರ್ತಕ್ಕಂಥ ಆಫಿಷಿಯಲ್ಸು ಪ್ರಮೋಷನ್ ಆಗದೆ ಮಿನಿಮಮ್ 6 ಇಯರ್ಸ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದಂಥ ಮೂವ್ ಏನಿದೆಯಲ್ಲ, ಇವತ್ತು ಸೆಂಟ್ರಲ್ ಸೆಕ್ರೆಟರೇಟ್ ಸರ್ವಿಸ್ನಲ್ಲಿ ಸಾಕಷ್ಟು ಚೇಂಜಸನ್ನು ತರ್ಬೋದು. ಸೀನಿಯರ್ ಮ್ಯಾನೇಜ್ಮೆಂಟ್ ರ್ಯಾಂಕ್ಸ್ಗಳನ್ನು ಇವತ್ತು ಅಸೈನ್ ಮಾಡೋದ್ರ ಮುಖಾಂತರ ವೇಕೆನ್ಸೀಸ್ಗಳನ್ನು ಫಿಲಪ್ ಮಾಡ್ಬೋದಾಗಿದೆ ಅನ್ನುವಂಥದ್ದು. ಸಾಕಷ್ಟು ಗೌರ್ಮೆಂಟ್ ಆಫೀಸರ್ಸಲ್ಲಿ ನಾವು ನೋಡಿದಾಗ ಎಷ್ಟೊಂದು ವೇಕೆನ್ಸಿಯನ್ನು ನೋಡ್ತಾ ಇದ್ದೀವಿ. ಸೊ ವೇಕೆನ್ಸೀಸ್ಗಳ ಒಂದು ನಂಬರನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಆಗಿ ಈ ಒಂದು ಸ್ಟ್ರೆಂತ್ಗೆ ಅನುಗುಣವಾಗಿ
ಪ್ರಮೋಷನಲ್ಲಿ ರಿಸರ್ವೇಷನ್ ಕೊಡುವಂತೆ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಸಜೆಷನನ್ನು ಕೊಟ್ಟಿದೆ ಅಥವಾ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಯಾವ ರೀತಿ ಸ್ಟ್ಯಾಂಡರ್ಡ್ಸ್ ಅಥವಾ ಗೈಡ್ಲೈನ್ಸನ್ನು ಇಂಟರ್ಫಿಯರ್ ಮಾಡೋದು ಮುಖಾಂತರ ಕೊಟ್ಟಿದೆ, ಹಾಗೂ ಸರ್ಕಾರನೂ ಸಹ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೊಗೊಂಡಿದೆ, ಯಾವ ರೀತಿಯಾಗಿ ಇವತ್ತು ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಡೈರೆಕ್ಷನನ್ನು ನೀಡಿದೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಿಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ದ ಕೀ ಫ್ರೇಸ್ ಈಸ್ ಫೋಕಸ್ ಆನ್ ದ ಫೀಟಸ್ ಫಾರ್ ದ ಫ್ಯೂಚರ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಇಶ್ಯೂಸ್ ನಡಿನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇಲ್ಲಿ ಮೆನ್ಷನ್ ಮಾಡಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಯಾವ ರೀತಿಯಾಗಿ ತಾಯಿಯಿಂದ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿಯಾಗಿ ಫೀಟಸ್ಗೆ ಡಯಾಬಿಟಿಕ್ ಕಂಡೀಷನ್ ಇವತ್ತು ಟ್ರಾನ್ಸ್ಫರ್ ಆಗ್ತಾ ಇದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಹೋಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕನ್ಸರ್ನನ್ನು ಅಡ್ರೆಸ್ ಮಾಡಿದ್ದಾರೆ. ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು, ನಾವು ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥದ್ದನ್ನು. ಸೊ ಇನ್ ಡೀಟೇಲ್ ಆಗಿ ಎಕ್ಸಾಂಪಲ್ಸನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಅಂತಂದರೆ, ಡಯಾಬಿಟಿಸ್ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿರ್ತಕ್ಕಂಥ ರಿಲೇಟೆಡ್ ಕಂಡೀಷನ್ಸ್ ಅಂದರೆ, ಇವಾಗ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಒಬೆಸಿಟಿಯನ್ನು ನೋಡ್ತೀವಿ, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಡಿಸೀಸಸ್ ಇರ್ಬೋದು. ಸೊ ಈ ರೀತಿಯಾದಂಥ ಕಂಡೀಷನ್ಸ್ಗಳನ್ನು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ಲೆವೆಲಲ್ಲಿ ನೋಡಿದಾಗ ಇದರಿಂದ ಸಾಕಷ್ಟು ಬರ್ಡನನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಮೇಜರಾಗಿ ಯಾವ ರೀತಿಯಾಗಿ ಕಂಡೀಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಶುಗರ್ ಲೆವೆಲ್ ಏನಿರುತ್ತಲ್ಲ ಬ್ಲಡ್ಡಲ್ಲಿ ಅದು ಇನ್ಕ್ರೀಸ್ ಆಗುವಂಥದ್ದು. ಇದಕ್ಕೆ ಇರುವಂಥ ಒಂದು ಟರ್ಮ್ ಅಂತಂದರೆ ಹೈಪರ್ಗ್ಲೈಸಿಮಿಯಾ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಬ್ಲಡ್ ವೆಸಲ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಹಾಗೂ ಸಾಕಷ್ಟು ವೈಟಲ್ ಆರ್ಗನ್ಸ್ಗೆ ಇದು ಇಂಟರ್ ಕನೆಕ್ಟೆಡ್ ಆಗಿ ಹಾರ್ಮ್ ಮಾಡ್ತಾ ಹೋಗುತ್ತೆ. ಹಾರ್ಟ್ ಇರ್ಬೋದು, ಐ ಇರ್ಬೋದು, ಕಿಡ್ನಿ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಆರ್ಗನ್ಸ್ಗಳಿಗೆ ಇದು ಹಾರ್ಮ್ ಮಾಡ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಇದನ್ನು ನಾವು ತಡೆಗಟ್ಟೋದಕ್ಕೋಸ್ಕರ ಸಾಕಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕ್ಯಾಂಪೇನ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಇವಾಗ ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ತೆಗೆದುಕೊಂಡಿರುವಂಥ ಸ್ಟೆಪ್ಸ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ. ಸೊ ಇದೊಂದು ಕನ್ಸರ್ನ್ ಆಗಿರೋದ್ರಿಂದ ಸೊ ಈ ಒಂದು ಕಂಡೀಷನನ್ನು ಅರ್ಲಿ ಡಿಟೆಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಯಾಕೆ ಡಯಾಬಿಟಿಸ್ ಜಾಸ್ತಿ ಬರ್ಬೋದು ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇವತ್ತು ಹೆಚ್ಚಾಗಿದೆ ಅಂತಂದರೆ, ಮೇಜರಾಗಿ ಏಜಿಂಗ್ ಪಾಪ್ಯುಲೇಷನ್ ಕಂಡೀಷನ್ ಇರ್ಬೋದು, ಅರ್ಬನೈಸೇಷನ್ ಇರ್ಬೋದು, ಕೆಲವೊಂದಿಷ್ಟು ಜೆನೆಟಿಕ್ ಕಂಡೀಷನ್ಸ್ ಇರುತ್ತೆ, ಮತ್ತು ನ್ಯೂಟ್ರಿಷನ್ ಲೈಫ್ ಸ್ಟೈಲ್ ಅನ್ನುವಂಥದ್ದು ಮೇಜರಾಗಿ ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಸೊ ಈ ಒಂದು ಕಂಡೀಷನಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಟೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಕೆಲವೊಂದಿಷ್ಟು ಡೇಟಾವನ್ನು ಮೆನ್ಷನ್ ಮಾಡಿರೋ ಪ್ರಕಾರ, ಒಂದು ವೇಳೆ ನಾವು ಲೈವ್ ಬರ್ತನ್ನು ಕನ್ಸಿಡರ್ ಮಾಡಿದ್ದೇ ಆದರೆ 16.7% ಲೈವ್ ಬರ್ತಲ್ಲಿ ಹೈಪರ್ ಗ್ಲೈಸೆಮಿಯಾ ಕಂಡೀಷನ್ ಇರೋದನ್ನು ನೋಡ್ಬೋದು. ಸೊ 4 ಇವತ್ತು ಲೈವ್ ಬರ್ತ್ಸ್ ಆಗಿದೆ ಅಂತಂದರೆ ಅದರಲ್ಲಿ ಒಂದು ಮಗು ಈ ಒಂದು ಹೈಪರ್ ಗ್ಲೈಸೆಮಿಯಾ ಇನ್ ಪ್ರೆಗ್ನೆನ್ಸಿ ಕಂಡೀಷನನ್ನು ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ವೇಳೆ ಮೆಟರ್ನಲ್ ಅಥವಾ ತಾಯಿಯ ಬ್ಲಡ್ಡಲ್ಲಿ ಇವತ್ತು ಶುಗರ್ ಲೆವೆಲ್ ಹೈ ಇತ್ತಂತಂದರೆ ಅದು ಫೀಟಸ್ಗೆ ಟ್ರಾನ್ಸ್ಫರ್ ಆಗೋದ್ರ ಮುಖಾಂತರ ಫೀಟಸಲ್ಲಿರ್ತಕ್ಕಂಥ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಫೀಟಲಲ್ಲಿರ್ತಕ್ಕಂಥ ಅಥವಾ ಒಂದು ಮಗುವಿನಲ್ಲಿರ್ತಕ್ಕಂಥ ಪ್ಯಾಂಕ್ರಿಯಾ ಸೀಕ್ರೇಷನ್ನು ಎಕ್ಸೆಸಿವ್ ಆಗುತ್ತೆ. ಸೊ ಇನ್ಸುಲಿನ್ ಅಲ್ಲಿ ಮಗುವಿನಲ್ಲೂ ಸಹ ಹೆಚ್ಚಾಗಿರೋದ್ರಿಂದ ಅಲ್ಲಿ ಫ್ಯಾಟ್ ಡೆಪಾಸಿಟ್ಸ್ ಆಗ್ತಾ ಹೋಗುವಂಥ ಕಂಡೀಷನ್ಸ್ ಇರ್ಬೋದು. ಒಂದು ವೇಳೆ ಈ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಹೋಗೋದ್ರಿಂದ ಬಿಗ್ ಬೇಬಿ ಬರ್ತ್ ಆಗುತ್ತೆ, ಅಥವಾ ಮಗುವಿನ ಒಂದು ಸೈಜ್ ಹೆಚ್ಚಾಗ್ಬೋದು. ನೆಕ್ಸ್ಟ್ ಬೇಬಿ ಬರ್ತ್ ಆದಮೇಲೆ ಇದು ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ, ಅಥವಾ ಅನ್ಹೆಲ್ದಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುವಂಥದ್ದು. ಒಂದು ಫುಡ್ ಕಂಡೀಷನ್ಸನ್ನು ತಗೊಳ್ಳುವಾಗ ವೇರಿಯೇಷನ್ ಆಗ್ಬೋದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿನೂ ಸಹ ಹಾರ್ಮ್ ಆಗ್ಬೋದು, ಸ್ಟ್ರೆಸ್ ಕ್ರಿಯೇಟ್ ಆಗ್ಬೋದು. ಈ ರೀತಿಯಾಗಿ ಫಿಸಿಯಾಲಜಿಕಲ್ ಸಿಸ್ಟಮಲ್ಲಿ ಸ್ಟಾರ್ಟಿಂಗ್ ಚೇಂಜಸ್ ಆಗಿರೋದ್ರಿಂದ ನೆಕ್ಸ್ಟ್ ಆ ಒಂದು ಮಗುವಿನ ಸ್ಟೈಲ್ಗಳು ಚೇಂಜ್ ಆಗುತ್ತೆ, ಅಥವಾ ಫುಡ್ ಸ್ಟೈಲ್ ಇರ್ಬೋದು, ಅಥವಾ ಸ್ಟ್ರೆಸ್ ಕಂಡೀಷನ್ಸ್ ಅಥವಾ ಸ್ಟ್ರೆಸ್ ಆ್ಯಕ್ಟಿವಿಟೀಸ್ಗಳು ಚೇಂಜ್ ಆಗ್ತಾ ಇರುವಂಥ ಒಂದು ಕನೆಕ್ಟಿವಿಟಿಯನ್ನು ನೋಡಬೇಕು. ಸೊ ಈ ನಿಟ್ಟಿನಲ್ಲಿ ಅರ್ಲಿ ಟೈಮಲ್ಲಿ ನಾವು ಇವತ್ತು ಡಯಾಬಿಟಿಸನ್ನು ಡಿಟೆಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಇಶ್ಯೂವನ್ನು ನಾವು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ಬೋದು, ರಿಪ್ರೊಡಕ್ಟಿವ್ ಏಜಲ್ಲಿರ್ತಕ್ಕಂಥ ಎಲ್ಲ ವುಮನ್ಸ್ಗಳ ಒಂದು ಮೆಟಬಾಲಿಕ್ ಸ್ಟೇಟಸನ್ನು ಆಪ್ಟಿಮೈಸ್ ಮಾಡಬೇಕು. ಸೊ ಇದರಿಂದ ಹೆಲ್ದಿ ಕಂಡೀಷನನ್ನು ವುಮನಲ್ಲಿ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಫೀಟಸಲ್ಲೂ ಸಹ ಸಾಕಷ್ಟು ಹೆಲ್ತನ್ನು ನಾವು ಎನ್ಶೋರ್ ಮಾಡ್ಬೋದಾಗಿದೆ. ಸೊ ಮೆಟಬಾಲಿಕ್ ಹೆಲ್ತ್ ಆಫ್ ಪ್ರೆಗ್ನೆಂಟ್ ವುಮೆನ್ನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳನ್ನು ಅರ್ಲಿ ಟೈಮಲ್ಲಿ ಡಿಟೆಕ್ಟ್ ಮಾಡೋದ್ರ ಮುಖಾಂತರ, ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನನ್ನು ಕೊಡೋದ್ರ ಮುಖಾಂತರ ಇವತ್ತು ಫೀಟಸನ್ನು ಹೆಲ್ದಿ ಕಂಡೀಷನಲ್ಲಿ ಇಟ್ಕೋಬೋದು, ಮತ್ತು ಫ್ಯೂಚರ್ ಡೇಸಲ್ಲೂ ಸಹ ಚೈಲ್ಡ್ ಡೆವಲಪ್ಮೆಂಟು ಪ್ರಾಪರ್ ಆಗಿರುವಂಥ ಒಂದು ಕಂಡೀಷನನ್ನು ಎನ್ಶೋರ್ ಮಾಡ್ಬೋದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಕ್ವಶನಲ್ಲಿ ಫ್ಯೂಡಲ್ ಸಿಸ್ಟಮ್ ಅಂದರೆ ಏನು, ಇದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಎಲಿಮೆಂಟ್ಸ್ಗಳು ಯಾವ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಐಡಿಯಾ ಇದ್ದರೆ ಈ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.
ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.